Good morning, students. Previous class discussed the optimal choice of the consumer. ಹಿಂದಿನ ತರಗತಿಯಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ಅನುಭೋಗಿಯ ಆದರ್ಶ ಆಯ್ಕೆಯ ಬಗ್ಗೆ ಅಧ್ಯಯನವನ್ನು ಮಾಡಿದೆವು. ಟುಡೇ ಕ್ಲಾಸ್ ವಿ ಡಿಸ್ಕಸ್ ದಿ ಡಿಮಾಂಡ್. ವಿ ಸ್ಟಡಿ ದಿ ಚಾಯ್ಸ್ ಪ್ರಾಬ್ಲಮ್ of the consumer and derived the consumer optimal bundle given the price of the other goods. If already I will discuss the if a consumer facing the choosing problem as well as the optimal bundle can selected for the proper price of the good. ಇಲ್ಲಿ ನಾವು ಹಿಂದಿನ ತರಗತಿಯಲ್ಲಿ ಏನು ಮಾಡಿದ್ದೀವಿ ಅಂದರೆ ಹಿಂದಿನ ಭಾಗದಲ್ಲಿ ನಾವು ಸರಕುಗಳ ಬೆಲೆಗಳು ಅನುಭೋಗಿಯ ಆದಾಯ ಮತ್ತು ಆದ್ಯತೆಗಳನ್ನು ನೀಡಿದಂಥ ಸಂದರ್ಭದಲ್ಲಿ ಅನುಭೋಗಿಯು ಯಾವ ರೀತಿಯಾಗಿ ಆಯ್ಕೆ ಸಮಸ್ಯೆಯನ್ನು ಮತ್ತು ಅನುಭೋಗಿಯು ಆದರ್ಶ ಸಂಯೋಜನೆಯನ್ನು ಹೇಗೆ ಪಡಿತಾನೆ ಅನ್ನೋದ್ರ ಬಗ್ಗೆ ನಾವು ಸ್ಟಡಿಯನ್ನು ಮಾಡಿದ್ದೀವಿ. ದ ಕನ್ಸ್ಯೂಮರ್ ಇನ್ಕಮ್ ಆ್ಯಂಡ್ ಹರ್ ಪ್ರಿಫರೆನ್ಸ್ ಆಲ್ರೆಡಿ ವಿಲ್ ಡಿಸ್ಕಸ್ ಹೌ ಟು ದಿ ಕನ್ಸ್ಯೂಮರ್ ಕ್ಯಾನ್ ದಿ ಪ್ರಿಫರೆನ್ಸ್ ಆ್ಯಂಡ್ ಡಿಮಾಂಡ್ ಫಾರ್ ದಿ ಗೂಡ್ಸ್ ಅಕಾರ್ಡಿಂಗ್ ಟು ಹೀಸ್ ವಾಂಟ್ಸ್. ಯಾವ ರೀತಿಯಾಗಿ ಅನುಭೋಗಿದಾರನು ತನ್ನ ಬಯಕೆ ಮತ್ತು ತನ್ನ ಒಂದು ಅಭಿರುಚಿಗೆ ಅನುಗುಣವಾಗಿ ತನ್ನದೇ ಆದಂಥ ಒಂದು ನೀತಿಗಳನ್ನಲ್ಲಿ ರೂಪಿಸ್ತಾನೆ ಅನ್ನೋದ್ರ ಬಗ್ಗೆ ಕೂಡ ಸ್ಟಡಿ ಮಾಡಿದ್ದೀವಿ. It was observed that the amount of good that consumer chooses optimally depends upon the prices of the product. If a consumer can optimally choose the products can be depend upon the price. If a price of the product can be less, he can buying the more optimal bundles of the goods. If suppose price is high, he cannot buying the more goods because his income level is the ವೆರಿ ಮಿನಿಮಮ್. ಅವನ ಒಂದು ಆದಾಯದ ಸ್ಥಿತಿಗತಿ ಕೂಡ ಕಡಿಮೆ ಇರೋದ್ರಿಂದ ಅವನು ಏನು ಮಾಡ್ತಾನೆ ಹೆಚ್ಚಿನ ವಸ್ತುಗಳನ್ನು ಕೊಂಡ್ಕೊಳ್ಳೋದಿಲ್ಲ. ಅಕಸ್ಮಾತ್ ಏನಾದರೂ ಬೆಲೆ ಕಡಿಮೆ ಇತ್ತಂದರೆ ಅವಾಗ ಮಾತ್ರ ಏನು ಮಾಡ್ತಾರೆ ಹೆಚ್ಚಿನ ವಸ್ತುಗಳ ಬೆಲೆಗಳನ್ನು ಕೊಂಡ್ಕೊತಾನೆ. ಅವಾಗ ಏನು ಮಾಡ್ತಾನೆ ಅಂದರೆ ಅನುಭೋಗಿಯು ಆದರ್ಶ ಮಟ್ಟದಲ್ಲಿ ಏನು ಮಾಡ್ತಾನೆ ಅಂದರೆ ಆಯ್ಕೆ ಮಾಡಿಕೊಳ್ಳುವಾಗ ಒಂದು ಸರಕಿನ ಪ್ರಮಾಣ ಮತ್ತು ಆ ಸರಕಿನ ಬೆಲೆಯನ್ನು ಇತರ ಸರಕುಗಳ ಬೆಲೆಗಳನ್ನು ಅಥವಾ ಅವನ ಒಂದು ಆದಾಯವನ್ನು ಅವನ ಒಂದು ಅಭಿರುಚಿ ಮತ್ತು ಆದ್ಯತೆಗಳನ್ನು ಏನು ಮಾಡ್ತದೆ ಅವಲಂಬಿಸಿ. ಇಫ್ ಸಪೋಸ್ ಕನ್ಸ್ಯೂಮರ್ ಕ್ಯಾನ್ ಚಾಯ್ಸಿಂಗ್ ದಿ ಆಪ್ಟಿಮಲ್ ಬಂಡಲ್ ಆಫ್ ದಿ ಗೂಡ್ಸ್, ಇಟ್ಸ್ ಡಿಪೆಂಡ್ ಅಪಾನ್ ದಿ ಪ್ರೈಸ್ ಆಫ್ ದಿ ಗುಡ್ ಆ್ಯಂಡ್ ಕನ್ಸ್ಯೂಮರ್ಸ್ ಇನ್ಕಮ್ ಆ್ಯಂಡ್ ಕನ್ಸ್ಯೂಮರ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್. ದೀಸ್ ಆರ್ ದಿ ಕಾಂಪೋನೆಂಟ್ಸ್ ಆಫ್ ದಿ ಕನ್ಸ್ಯೂಮರ್ಸ್ ಚಾಯ್ಸಿಂಗ್. ಒಬ್ಬ ಅನುಭೋಗಿಯು ಇಲ್ಲಿ ಆಯ್ಕೆ ಮಾಡುವಾಗ ಏನು ಮಾಡ್ತಾನೆ ಅವನ ಆದಾಯವನ್ನು ನೋಡ್ತಿರ್ತಾನೆ, ಅಭಿರುಚಿಯನ್ನು ನೋಡ್ತಾನೆ, ಆದ್ಯತೆಯನ್ನು ಅವಲಂಬಿಸಿರ್ತಾನೆ. ಈ ರೀತಿಯಾಗಿ ಏನು ಮಾಡ್ತಾನೆ ಅಂದರೆ ಅನುಭೋಗಿದಾರನ ಏನು ಮಾಡ್ತಾನೆ ಅಂದರೆ ವಸ್ತುಗಳನ್ನು ಒಂದು ಆದರ್ಶವನ್ನು ಆಯ್ಕೆಯನ್ನು ಮಾಡ್ತಿರ್ತಾನೆ. ದ ಕ್ವಾಂಟಿಟಿ ಆಫ್ ಕಮೋಡಿಟಿ ದ್ಯಾಟ್ ಕನ್ಸ್ಯೂಮರ್ ಈಸ್ ವಿಲ್ಲಿಂಗ್ ಟು ಬೈ ಆ್ಯಂಡ್ ಏಬಲ್ ಟು ಅಪ್ರಾಡ್ ಆರ್ ಪೇ ಈಸ್ ಕಾಲ್ಡ್ ಆಸ್ ದಿ ಡಿಮಾಂಡ್. One second, I will repeat the definition. Demand means if a consumer, the quantity of commodity that a consumer is willing to buy and able to afford given price of goods in a particular time is called as the demand. If the demand is nothing but if a person can able to pay that product and he can capacity to buying that good according to his taste and preferences in a given period of time. ಒಂದು ನಿರ್ದಿಷ್ಟ ಸಮಯದಲ್ಲಿ ಒಬ್ಬ ಅನುಭೋಗಿದಾರನಿಗೆ ಒಂದು ವಸ್ತುವನ್ನು ಕೊಂಡುಕೊಳ್ಳುವ ಮತ್ತು ಪಡೆದುಕೊಳ್ಳುವ ಸಾಮರ್ಥ್ಯ ಇದ್ದರೆ ಅದಕ್ಕೆ ನಾವೇನಂತ ಕರಿತೀವಿ, ಬೇಡಿಕೆ ಅಂತ ಕರಿತೀವಿ. ಬೇಡಿಕೆ ಅಂತಂದರೆ ಬೇಡಿಕೆ ಅಂದರೆ ಒಬ್ಬ ಅನುಭೋಗಿದಾರನಿಗೆ ಒಂದು ವಸ್ತುವನ್ನು ಪಡೆದುಕೊಳ್ಳುವ ಸಾಮರ್ಥ್ಯ ಹಾಗೂ ಕೊಂಡುಕೊಳ್ಳುವ ಶಕ್ತಿ ಅಂತ ಇದ್ದರೆ ಅದಕ್ಕೆ ಬೇಡಿಕೆ ಅಂತ ಕರಿತೀವಿ. ಅಥವಾ ಬೇಡಿಕೆ ಎಂದರೆ ಒಬ್ಬ ವ್ಯಕ್ತಿಯು ಒಂದು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಬೆಲೆ ಹಾಗೂ ಆದಾಯದಲ್ಲಿ ಇಂತಿಷ್ಟು ಪ್ರಮಾಣದಲ್ಲಿ ಕೊಂಡುಕೊಳ್ಳುವುದನ್ನು ನಾವೇನಂತ ಕರಿತೀವಿ, ಬೇಡಿಕೆ ಅಂತ ಕರಿತೀವಿ. ಬೇಡಿಕೆ ಅಂತಂದರೆ ಇಫ್ ಅ ಕ್ವಾಂಟಿಟಿ ಆಫ್ ದಿ ಕಮೋಡಿಟಿ ದ್ಯಾಟ್ ಅ ಕನ್ಸ್ಯೂಮರ್ ಕ್ಯಾನ್ ವಿಲ್ಲಿಂಗ್ ಟು ಬೈ ಆ್ಯಂಡ್ ability to pay for a goods in a particular price and particular time is called as the demand. Or demand means the quantity of good that consumer purchase in a market at a particular price
and at a particular time is called as the demand. Now we discuss how to the demand decided, how to the consumer decided demand for the product in the market. ಈಗ ನಾವು ಯಾವ ರೀತಿಯಾಗಿ ಮಾರುಕಟ್ಟೆಯಲ್ಲಿ ಅನುಭೋಗಿದಾರನು ವಸ್ತುಗಳಿಗೆ ಬೇಡಿಕೆಯನ್ನು ಇಲ್ಲಿ ಡಿಸೈಡ್ ಮಾಡ್ತಿರ್ತಾನೆ. If when the price of the commodity decreases, if the quantity of good increases according to the consumer, when a consumer more demand for that product if the price level is very low, ಯಾವಾಗ ವಸ್ತುಗಳ ಬೆಲೆಗಳ ಕಡಿಮೆ ಇರ್ತಾವ ಆವಾಗ ಏನಾಗ್ತದೆ ಅಂದರೆ ಆ ವಸ್ತುವಿನ ಬೇಡಿಕೆ ಅನ್ನೋದು ಏನಾಗ್ತದೆ ಹೆಚ್ಚಿಗೆ ಆಗ್ತದೆ. ಅವಾಗ ಅನುಭೋಗಿದಾರನು ಕೂಡ ಏನು ಮಾಡ್ತಾನೆ, ಹೆಚ್ಚು ಹೆಚ್ಚು ವಸ್ತುಗಳನ್ನು ಏನು ಮಾಡ್ತಾನೆ ಅಂದರೆ ಕೊಂಡ್ಕೊತಾ ಇರ್ತಾನೆ. The quantity of good chosen by the consumer is likely to change as well. ಈಗ ಒಬ್ಬ ಅನುಭೋಗಿಯು ತಾನು ಆಯ್ಕೆ ಮಾಡುವಂಥ ವಸ್ತುವನ್ನು ಬದಲಾವಣೆ ಮಾಡ್ತಾ ಇದ್ದಾನೆ ಅಂದರೆ ಅಲ್ಲಿ ಆ ವಸ್ತುವಿನ ಬೆಲೆಯು ಕೂಡ ಏನಾಗಿದೆ ಅಂದರೆ ಹೆಚ್ಚಿಗೆ ಆಗಿದೆ. ಅದಕ್ಕಾಗಿ ಅವನು ಏನು ಮಾಡ್ತಾನೆ, ಇನ್ನೊಂದು ವಸ್ತುವಿನ ಮೇಲೆ ಏನು ಮಾಡ್ತಾನೆ ಅಂದರೆ ಬದಲಾವಣೆ ಮಾಡ್ತಾನೆ. ಇಫ್ ಸಪೋಸ್ ಕನ್ಸ್ಯೂಮರ್ ಚೇಂಜ್ ಹೀಸ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್ ಮೀನ್ಸ್ ಬಿಫೋರ್ ಹಿ ಬೈಯಿಂಗ್ ದಿ ಗೂಡ್ಸ್ that good price is increases and automatically he can change his ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್. ಅವಾಗ ಮೊದಲು ಅವನು ಏನು ವಸ್ತುಗಳನ್ನ ಕೊಂಡ್ಕೊತಿದ್ದ ಆ ಒಂದು ವಸ್ತುವಿನ ಬೇಡಿಕೆ ಏನಾಗಿದೆ, ಹೆಚ್ಚಿಗೆ ಆಗಿದೆ. ಅದಕ್ಕಾಗಿ ಅವನಿಗೆ ಈಗ ಏನು ಮಾಡ್ತಾನೆ ಅಂದರೆ ಆ ವಸ್ತುವನ್ನು ಬಿಟ್ಟು ಬೇರೆ ಒಂದು ವಸ್ತುವಿಗೆ ಏನು ಮಾಡ್ತಾನೆ ಅಂದ್ರೆ ಬೇರೆ ಒಂದು ವಸ್ತುವಿಗೆ ಏನು ಮಾಡ್ತಾನೆ ಅಂದರೆ ಕಡಿಮೆ ಇದ್ದವಂಥ ವಸ್ತುವಿಗೆ ಏನು ಮಾಡ್ತಾನೆ ಅಂದರೆ ಹೆಚ್ಚಿಗೆ ಒಂದು ಬೇಡಿಕೆಯನ್ನು ಮಾಡ್ತಾ ಇದ್ದಾನೆ. ಆ್ಯಂಡ್ ಹಿಯರ್ ವಿ ಶಾಲ್ ಚೇಂಜ್ ಒನ್ ಆಫ್ ದೀಸ್ ವೇರಿಯಬಲ್ಸ್ ಎಟ್ time study how the amount of a goods chosen by the consumer is related that variable. ಇಲ್ಲಿ ಏನಾಗ್ತಾ ಇದೆ ಅಂದರೆ ಅನುಭೋಗಿಯು ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಜನ ಚಲಕಗಳಲ್ಲಿ ಬದಲಾವಣೆ ಆದರೆ ಅನುಭೋಗಿಯು ಆಯ್ಕೆ ಮಾಡುವಂಥ ಸರಕಿನ ಪ್ರಮಾಣದಲ್ಲಿ ಕೂಡ ಸಹಜದಲ್ಲಿ ಬೆಳೆ. ಬಿಕಾಸ್ ಇಫ್ ದ ಒನ್ ವೇರಿಯಬಲ್ ನಥಿಂಗ್ ಬಟ್ ಇಫ್ ದ ಇನ್ಕಮ್ ಚೇಂಜಸ್ ಆಟೋಮೆಟಿಕ್ಲಿ ಇಫ್ ದ ಕನ್ಸಂಪ್ಷನ್ ಆಫ್ ದಿ ಕನ್ಸ್ಯೂಮರ್ ಚೇಂಜಸ್. ಇಲ್ಲಿ ಅನುಭೋಗಿಯ ಹೇಗೋ ಚಲಕಗಳು ಯಾವ ರೀತಿ ಬದಲಾವಣೆ ಆಗ್ತದೆ ಅಂದರೆ ಆದಾಯ ಅನ್ನೋದು ಏನಾಗ್ತದೆ ಅಂದರೆ ಅವಲಂಬಿತ ಚಲಕ, ಆದಾಯ ಅನ್ನೋದು ಸ್ವಾವಲಂಬಿ ಚಲಕ. ಇಲ್ಲಿ ಆದಾಯದ ಮೇಲೆ ಏನಾಗ್ತದೆ ಅಂದರೆ ಅನುಭೋಗಿದಾರನ ಅನುಭವವು ನಿರ್ಧಾರ ಆಗ್ತದೆ. ಯಾಕಂದರೆ ಅವನು ಯಾವ ರೀತಿ ಎಷ್ಟು ಆದಾಯ ಇರ್ತದೆ ಅದರ ಮೇಲೆ ಏನು ಮಾಡ್ತಾನೆ ಅಂದರೆ ಅವನು ವಸ್ತುಗಳನ್ನ ಕೊಂಡ್ಕೊಳ್ತಾನೆ. ದ್ಯಾಟ್ಸ್ ವೈ ಇಫ್ ದ ಇನ್ಕಮ್ ಕ್ಯಾನ್ ಚೇಂಜಸ್ ಆಟೋಮೆಟಿಕ್ಲಿ ಕನ್ಸಂಪ್ಷನ್ ಆಲ್ಸೋ ಚೇಂಜಸ್ ಇನ್ ದ ಎಕನಾಮಿ. ಆರ್ಥಿಕತೆಯಲ್ಲಿ ಏನಾಗ್ತದೆ, ಯಾವ ರೀತಿಯಾಗಿ ವ್ಯಕ್ತಿಯ ಆದಾಯ ಬದಲಾವಣೆ ಆಗ್ತದೆ ಅದೇ ರೀತಿ ಕೂಡ ಏನಾಗ್ತದೆ ಅಂದರೆ ಇಲ್ಲಿ ವ್ಯಕ್ತಿಯ ಒಂದು ಆಯ್ಕೆಯು ಕೂಡ ಏನಾಗ್ತದೆ ಬದಲಾವಣೆ ಆಗ್ತದೆ. ಅವನ ಅನುಭವವು ಕೂಡ ಏನಾಗ್ತದೆ ಬದಲಾವಣೆ ಹಾಕುವಂತ ಹೋಗ್ತಾ ಇರ್ತದೆ. ನೆಕ್ಸ್ಟ್ ವಿ ಸ್ಟಡಿ ದಿ ಡಿಮಾಂಡ್ ಕರ್ವ್ ಆ್ಯಂಡ್ ದಿ ಲಾ ಆಫ್ ದಿ ಡಿಮಾಂಡ್. ಹೌ ಟು ದಿ ಡಿಮಾಂಡ್ ಕರ್ವ್ ಕ್ಯಾನ್ ದಿ ಚೇಂಜಸ್, ಹೌ ಟು ಡಿಮಾಂಡ್ ಕರ್ವ್ ಕ್ಯಾನ್ ಶಿಫ್ಟ್ upward to the rightward, and also the demand for law of the demand, it is very necessary for the in the economy, as well as demand. Without demand we can't buy the any goods in the market. ಯಾವಾಗ ಒಂದು ವಸ್ತುವಿಗೆ ಒಂದು ಬೇಡಿಕೆ ಬರ್ತದೆ ಅವಾಗ ಏನು ಮಾಡ್ತದೆ ಆ ವಸ್ತುವಿನ ಬೆಲೆಯೂ ಕೂಡ ಏನಾಗ್ತದೆ ಹೆಚ್ಚಾಗ್ತಾ ಇರ್ತದೆ, ವಸ್ತುವಿನ ಬೆಲೆಯೂ ಕೂಡ ಏನಾಗ್ತದೆ ಅಂದರೆ ಕಡಿಮೆ ಇರ್ತದೆ. ಅದಕ್ಕಾಗಿ ಇಲ್ಲಿದೆ ಡಿಮಾಂಡ್ ಕರ್ವ್ ಆ್ಯಂಡ್ ದಿ ಲಾ ಆಫ್ ದಿ ಡಿಮಾಂಡ್, ಬೇಡಿಕೆ ರೇಖೆ ಮತ್ತು ಬೇಡಿಕೆ ನಿಯಮ ಅಂತಂದರೆ. ಫಸ್ಟ್ ವಿ ಅಂಡರ್ಸ್ಟ್ಯಾಂಡ್ ದಿ ಲಾ ಆಫ್ ದಿ ಡಿಮಾಂಡ್. Law of the demand stated that the other things remain constant. When the price of goods decreases, the demand for good increases, and when the price increases, the demand for the good decreases. Other things remains constant, nothing but the if the taste and preference are the remaining constant, advertisements are the remaining constant, these some of the goods, some of the things can be remaining constant, and when the price of the good decreases,
the demand for good increases. When the price of the good decreases, if a consumer can buying the more good and also the demand for the more good. And when the price increases, when was the commodities price increases, if a consumer cannot buy the more goods, he can only the buying the less quantity of the goods. He cannot demand for the goods in the time of the price increases. That's why when the price of the good decreases, if a consumer can the demand for the good increases, and when the price increases, the demand for the good decreases. This is the law of the demand. Once again I will repeat the law of demand. Other things remain constant. When the price of good decreases, the demand for the good increases, and when the price increases, the demand for the good decreases. It is the law of the demand. ಇಲ್ಲಿ ಬೇಡಿಕೆಯ ನಿಯಮ ಅಂತಂದ್ರೆ ಏನಂತ ತಿಳ್ಕೊಂಡಿವಿ ನಾವು ಆಲ್ರೆಡಿ. ನಾವು ಆಲ್ರೆಡಿ ಏನು ಮಾಡಿದ್ರೆ ಬೇಡಿಕೆ ಅಂದರೆ ಏನಂತ ತಿಳ್ಕೊಂಡ್ವಿ. ಬೇಡಿಕೆ ಅಂದರೆ ಒಂದು ವಸ್ತುವನ್ನು ಕೊಂಡುಕೊಳ್ಳುವ ಸಾಮರ್ಥ್ಯ ಮತ್ತು ಪಡೆದುಕೊಳ್ಳುವಂಥ ಶಕ್ತಿಗೆ ನಾವು ಬೇಡಿಕೆ ಅಂತ ಕರಿತೀವಿ. ಈಗ ಬೇಡಿಕೆ ನಿಯಮ ಅಂತಂದ್ರೇನು? ಇತರ ಸ್ಥಿತಿಗತಿಗಳು ಸ್ಥಿರವಾಗಿದ್ದು, ಇಟ್ ಇಸ್ ನಥಿಂಗ್ ಬಟ್ ಇಫ್ ದ ಎಕನಾಮಿಕ್ ಕಂಡೀಷನ್ಸ್ ಆ್ಯಂಡ್ ದ ಎನ್ವೈರನ್ಮೆಂಟಲ್ ಕಂಡೀಷನ್ಸ್ ಆರ್ ರಿಮೈನಿಂಗ್ ಸೇಮ್. ಇತರ ಸ್ಥಿತಿಗತಿಗಳು ಅಂದರೆ ಇಲ್ಲಿ ಪರಿಸರದ ವ್ಯವಸ್ಥೆ ಆಗಿರ್ಬೋದು, ಮಾರುಕಟ್ಟೆಯ ಸನ್ನಿವೇಶಗಳು ಕೂಡ ಏನಾಗ್ತವೆ, ಸ್ಥಿರವಾಗಿದ್ದು, ಸರಕಿನ ಬೆಲೆಯು ಹೆಚ್ಚಾದಾಗ, ವಸ್ತುವಿನ ಬೆಲೆಯು ಹೆಚ್ಚಾದಾಗ ವಸ್ತುವಿನ ಬೇಡಿಕೆಯ ಪ್ರಮಾಣ ಕಡಿಮೆ ಆಗುತ್ತದೆ. ವಸ್ತುವಿನ ಬೆಲೆಯು ಹೆಚ್ಚಾದಾಗ ವಸ್ತುವಿನ ಬೇಡಿಕೆ ಏನಾಗ್ತದೆ, ಕಡಿಮೆ ಆಗ್ತದೆ. ಅಥವಾ ಸರಕಿನ ಬೆಲೆ ಹೆಚ್ಚಾದಾಗ ಸರಕಿನ ಬೇಡಿಕೆಯ ಪ್ರಮಾಣ ಏನಾಗ್ತದೆ, ಕಡಿಮೆ ಆಗ್ತದೆ. ಸರಕಿನ ಬೆಲೆಯು ಕಡಿಮೆಯಾದಾಗ ಸರಕಿನ ಬೇಡಿಕೆ ಅಧಿಕವಾಗುತ್ತದೆ. ಇದಕ್ಕೆ ನಾವು ಬೇಡಿಕೆಯ ನಿಯಮ ಅಂತ ಕರಿತೇವೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ. ಬೇಡಿಕೆ ನಿಯಮ ಅಂದರೆ ಇತರ ಸ್ಥಿತಿಗತಿಗಳು ಸ್ಥಿರವಾಗಿದ್ದು, ಸರಕಿನ ಅಥವಾ ವಸ್ತುವಿನ ಬೆಲೆ ಹೆಚ್ಚಾದಾಗ ವಸ್ತುವಿನ ಅಥವಾ ಸರಕಿನ ಬೇಡಿಕೆಯ ಪ್ರಮಾಣ ಕಡಿಮೆ ಆಗುತ್ತದೆ. ಸರಕಿನ ಬೆಲೆ ಕಡಿಮೆಯಾದಾಗ ಅಥವಾ ವಸ್ತುವಿನ ಬೆಲೆ ಕಡಿಮೆಯಾದಾಗ ಸರಕಿನ ಬೇಡಿಕೆ ಅಧಿಕವಾಗುತ್ತದೆ ಅಥವಾ ವಸ್ತುವಿನ ಬೇಡಿಕೆ ಅಧಿಕವಾಗುತ್ತದೆ. ಇದಕ್ಕೆ ನಾವು ಬೇಡಿಕೆಯ ನಿಯಮ ಅಂತ ಕರಿತೇವೆ. And next, if the consumer demand for goods can based on the price of goods, and also in the some of the exceptional cases based on the taste and preference of the consumer. ನಾವಿಲ್ಲಿ ಏನು ಮಾಡಿದ್ವಿ ಅಂದರೆ, ಬೇಡಿಕೆ ನಿಯಮದ ಪ್ರಕಾರ ವಸ್ತುಗಳ ಬೆಲೆಗಳ ಹೆಚ್ಚಾದಂತೆ ಅನುಭೋಗಿದಾರನು ವಸ್ತುಗಳ ಬೇಡಿಕೆ ಕಡಿಮೆ ಮಾಡ್ತಾನೆ. ಆದರೆ ಕೆಲವೊಂದಿಷ್ಟು ಸನ್ನಿವೇಶಗಳಲ್ಲಿ ಏನು ಮಾಡ್ತಾನೆ ಅಂದರೆ, ಅನುಭೋಗಿದಾರನ ಒಂದು ಆಯ್ಕೆಯು ಕೂಡ, ಅವನ ವಸ್ತುಗಳಿಗೆ ಮಾಡುವಂಥ ಬೇಡಿಕೆಯು ಕೂಡ ಅವನ ಒಂದು ಅಭಿರುಚಿ ಮತ್ತು ಅವನ ಒಂದು ಒಲವಿನ ಆಧಾರವಾಗಿ ಏನು ಮಾಡ್ತಾನೆ, ಸ್ಥಿರವಾಗಿರ್ತಾವೆ. ಇದು ಒಂದು ಆದಾಯವು ಕೂಡ ಏನು ಮಾಡ್ತದೆ, ಸ್ಥಿರವಾಗಿರ್ತದೆ. ಆಲ್ರೆಡಿ ಐ ವಿಲ್ ಡಿಸ್ಕಸ್ ಇಫ್ ದ ಕನ್ಸ್ಯೂಮರ್ ಇನ್ಕಮ್ ಆ್ಯಂಡ್ ಆಲ್ಸೋ ಹಿಸ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್ ಕ್ಯಾನ್ ದಿ ರಿಮೈನಿಂಗ್ ಕಾನ್ಸ್ಟಂಟ್, ಆ್ಯಂಡ್ ಇಫ್ ದ ಪ್ರೈಸ್ ಆಫ್ ದಿ ಕಮೋಡಿಟಿ ಇನ್ಕ್ರೀಸಸ್, ಇಫ್ ದ ಡಿಮಾಂಡ್ ಫಾರ್ ದಿ ಗುಡ್ ಡಿಕ್ರೀಸಸ್, and if the price of the good decreases, if the demand for good increases, and the vice versa. It is the law of the demand. The relationship between the consumer optimal choice of the quantity of goods and price, it is a very important. If suppose the consumer buying the goods in a particular time, it is the prices also is very important for the consumer, because if a consumer can buying the goods decided on the basis of the price of the goods and the quality of the goods. ಇಲ್ಲಿ ಒಬ್ಬ ಅನುಭೋಗಿದಾರನು ಒಂದು ವಸ್ತುವನ್ನು ಬಯಸ್ತಾ ಇದ್ದಾನಂದರೆ, ಆ ವ್ಯಕ್ತಿಯು ಆ ವಸ್ತುವಿನ ಬೆಲೆಯನ್ನು ನಿರ್ಧರಿಸುವುದಲ್ಲ ಅಷ್ಟೇ ಅಲ್ಲದೆ ಆ ವಸ್ತುವಿನ ಒಂದು ಗುಣಮಟ್ಟದ ಆಧಾರದ ಮೇಲೆಯೂ ಕೂಡ ಏನು ಮಾಡ್ತಾನಂದರೆ ವಸ್ತುವನ್ನು ನಿರ್ಧರಿಸ್ತಾ ಇರ್ತಾನೆ. And the consumer optimal choice of the quantity of good and its price is a very important, and this relation is called as the demand function. If the optimal choice of the quantity of the goods and the price, it is the functions of the demand. ಇಲ್ಲಿ ಏನಾಗ್ತಾ ಇದೆ ಅಂದರೆ, ಅನುಭೋಗಿಯು ಕೊಂಡುಕೊಳ್ಳಲು ಬಯಸುವಂಥ ಒಂದು ನಿರ್ದಿಷ್ಟ ಪ್ರಮಾಣದ ಸರಕಿನ ಆದರ್ಶ ಆಯ್ಕೆ ಮತ್ತು ದರದ ಬೆಲೆಯ ಒಂದು ನಡುವಿನ ಸಂಬಂಧವು ಕೂಡ ಏನಾಗ್ತದೆ ಅಂದರೆ
ಬೇಡಿಕೆಯ ಬಿಂಬ ಅಂತ ನಾವೇನು ಕರಿತೀವಿ. ಯಾಕಂದರೆ ಇಲ್ಲಿ ಅನುಭೋಗಿ ಯಾವ ರೀತಿಯಾಗಿ ಆಯ್ಕೆ ಮಾಡ್ತಾನೆ, ಆ ಆಯ್ಕೆ ಮತ್ತು ಆ ಒಂದು ವಸ್ತುವಿನ ಬೆಲೆಯ ಒಂದು ನಡುವಿನ ಸಂಬಂಧವು ಕೂಡ ಏನಾಗ್ತದೆ ಅಂದರೆ ಬೇಡಿಕೆಯನ್ನು ನಿರ್ಧಾರ ಮಾಡ್ತದೆ. ಅದಕ್ಕಾಗಿ ನಾವಿಲ್ಲಿ ಏನು ಮಾಡ್ತೇವೆ ಅಂದರೆ ಅನುಭೋಗಿ ಕೊಂಡುಕೊಳ್ಳಲು ಬಯಸುವಂಥ ಒಂದು ನಿರ್ದಿಷ್ಟ ಪ್ರಮಾಣದ ಆಯ್ಕೆ ಮತ್ತು ಆ ಒಂದು ಬೆಲೆಗಳ ನಡುವಿನ ಒಂದು ಸಂಬಂಧಕ್ಕೆ ನಾವೇನಂತ ಕರಿತೀವಿ, ಬೇಡಿಕೆಯ ಬಿಂಬಕ ಅಂತೇಳಿ ಕರಿತಾ ಇದ್ದೇವೆ. ಇಪ್ಪ ಸಪೋಸ್ ಆಲ್ರೆಡಿ ಎಕ್ಸಾಂಪಲ್ಸ್, ಕನ್ಸಿಡರ್ ಎನಿ ಟು ವೇರಿಯಬಲ್ಸ್ ಲೈಕ್ ದಿ ಎಕ್ಸ್ ಆ್ಯಂಡ್ ವೈ. ಇಲ್ಲಿ ಏನು ಮಾಡ್ತೀನಿ, ಯಾವುದಾದ್ರೂ ಎರಡು ಚಲಕಗಳನ್ನು ಪರಿಗಣಿಸೋಣ. ಇವು ಆಲ್ರೆಡಿ ಸ್ಟಡಿ ಇದೆ ಅಬೌಟ್ ದಿ ವೇರಿಯಬಲ್ಸ್ ಇನ್ ದಿ ಫಸ್ಟ್ PUC. I think you know the variable, what are the types of the variable. The two types in the variable, dependent variables and the independent variables. Independent variables nothing but if the variables cannot be depend upon the other variables, but the dependent variables can be depend upon the other variables. ಇಲ್ಲಿ ಅವಲಂಬಿತ ಚಲಕ ಮತ್ತು ಸ್ವಾವಲಂಬಿ ಚಲಕಗಳು ಅಂತ ಬರ್ತಾವೆ. ನೀವು ಆಲ್ರೆಡಿ ಫಸ್ಟ್ PUCಯಲ್ಲಿ ಕೂಡ ಇದನ್ನ ಕಲ್ತಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇಲ್ಲಿ ಸ್ವಾವಲಂಬಿ ಚಲಕಗಳು ಅಂತಂದರೆ ಏನಾಗ್ತದೆ ಅಂದರೆ ಯಾವುದೇ ಒಂದು ಇತರ ರೀತಿಯಂಥ ಚಲಕಗಳ ಮೇಲೆ ಏನಾಗ್ತದೆ, ಇವು ಅವಲಂಬಿತ ಆಗಿರುವುದಿಲ್ಲ. ಬಟ್ ಇಲ್ಲಿ ಅವಲಂಬಿತ ಚಲಕಗಳು ಏನಿರ್ತಾವೆ ಮತ್ತೊಂದು ಚಲಕದ ಮೇಲೆ ಏನು ಮಾಡ್ತಾವೆ ಅಂದರೆ ಅವಲಂಬಿತವಾಗಿರೋದ್ರಿಂದ ಇವುಗೆ ಅಂತ ಕರಿತೀವಿ ನಾವು ಅವಲಂಬಿತ ಚಲಕಗಳು ಅಂತ ಕರಿತೀವಿ. ಕನ್ಸಿಡರ್ y is equal to function of x. Y is nothing but the income and x is nothing but the consumption. Only given the example. ಇಲ್ಲಿ y ಅಂದರೆ ಏನು, ಆದಾಯ ಅಂತ ತಿಳ್ಕೋರಿ. ನೆಕ್ಸ್ಟ್ x ಅಂದರೆ ಏನದ, ಅನುಭೋಗ ಅಂತ ತಿಳ್ಕೋರಿ. If consider y is equal to function of x, it is the function of the demand. ಇದು ಬೇಡಿಕೆಯ ಬಿಂಬಕ. y is equal to f into x, ಇದು ಬೇಡಿಕೆಯ ಬಿಂಬಕವಾಗಿದ್ದು, if it is a relationship between the two variables like the x and y such that for each value of the x there is an unique value of the variable y. ಇಲ್ಲಿ ಏನದಂದರೆ x ಮತ್ತು y ವೇರಿಯಬಲ್ ಏನಂತ ಎರಡು ಚಲಕಗಳ ನಡುವಿನ ಸಂಬಂಧ ಆಗಿದೆ. If the both x and two variable are the interrelationship between the two variables like the x and y, and each value of x there is a unique value of the variable y. ಅಂದರೆ if the x every value can be given the unique value nothing but the special value of the variable y. If the changes in the x ಆಟೋಮೆಟಿಕ್ಲಿ ಇಫ್ ಚೇಂಜಸ್ ಇನ್ ದಿ y, ಇಲ್ಲಿ x ಚಲಕದಲ್ಲಿ ಏನೋ ಒಂದು ಪ್ರತಿಯೊಂದು ಮೌಲ್ಯವು y ಚಲಕನ ಒಂದು ವಿಶಿಷ್ಟ ಮೌಲ್ಯವನ್ನು ಹೊಂದ್ತಾ ಇರ್ತದೆ. ಐ ಥಿಂಕ್ ಇನ್ ಅದರ್ ವರ್ಡ್ಸ್ f into x is a role which is sign an unique value for the each value of x. It can be every value of the x, it is ಸ್ಪೆಷಲ್ ವ್ಯಾಲ್ಯೂ ಫಾರ್ ದಿ y. ಇಲ್ಲಿ ಯಾವ ರೀತಿಯಾಗಿ ಒಂದು ಎಕ್ಸ್ನ ಪ್ರತಿಯೊಂದು ಮೌಲ್ಯಕ್ಕೆ ಒಂದು ವಿಶೇಷ ಮೌಲ್ಯವನ್ನು ಏನು ಮಾಡ್ತದೆ ಅಂದರೆ y ನೀಡ್ತದೆ. ಅಂದರೆ ಇಫ್ y ವೇರಿಯಬಲ್ ಚೇಂಜಸ್ ಆಟೋಮೆಟಿಕ್ಲಿ ಎಕ್ಸ್ ವೇರಿಯಬಲ್ ಕ್ಯಾನ್ ಆಲ್ಸೋ ಚೇಂಜಸ್. ಇಪ್ಪ ಇನ್ಕಮ್ ಚೇಂಜಸ್, ಇಪ್ಪ ಕನ್ಸಂಪ್ಷನ್ ಆಲ್ಸೋ ಚೇಂಜಸ್. ಇಲ್ಲಿ ಏನಾಗ್ತದೆ ಅಂದರೆ y ಚಲಕದಲ್ಲಿ ಏನಾದರೂ ಬದಲಾವಣೆ ಆದರೆ ಎಕ್ಸ್ ಚಲಕದಲ್ಲೂ ಕೂಡ ಬದಲಾವಣೆ ಆಗ್ತದೆ. ಎಕ್ಸ್ ಚಲಕದಲ್ಲಿ ಏನೋ ಕೆಲವೊಂದಿಷ್ಟು ಬದಲಾವಣೆ ಆದರೆ y ಚಲಕದಲ್ಲಿ ಬದಲಾವಣೆ ಆಗ್ತದೆ. ಯಾವಾಗ y ಚಲಕದಲ್ಲಿ ಬದಲಾವಣೆ ಆಗ್ತದೆ ಅಲ್ಲಿ ಎಕ್ಸ್ ಚಲಕದಲ್ಲೂ ಕೂಡ ಏನಾಗ್ತದೆ ಬದಲಾವಣೆ ಆಗ್ತದೆ. ಯಾಕಂದರೆ y ಅಂದರೆ ನಾವು ಇಲ್ಲಿ ಆದಾಯದಲ್ಲಿ ಬದಲಾವಣೆ ಆದರೆ ಏನಾಗ್ತದೆ ಅನುಭವದಲ್ಲೂ ಕೂಡ ಬದಲಾವಣೆ ಆಗ್ತಿರ್ತದೆ. As the value of x, y depends on the value of the x. ಹೀಗೆ y ನ ಮೌಲ್ಯ ಏನಾಗ್ತದೆ ಎಕ್ಸ್ನ ಮೌಲ್ಯವನ್ನು ಆದ್ದರಿಂದ y ನ ಅವಲಂಬಿತ ಚಲಕವೆಂದು x-ಅನ್ನು ಸ್ವತಂತ್ರ ಚಲಕವೆಂದು ಕರೀತಾ ಇದ್ದೇವೆ. y is called the dependent variable and x is called the independent variable because the y is depend upon the x value. That's why it is called as the x is called as the independent variable and y is called as the dependent variable. And next we denote as the another example. Consider x can take a value of 0, 5, 10 and 20 and suppose corresponding value of the y 100, 90, 70 and 40 respectively. Because the x value it is the independent variable and y value is the dependent variable. That's why
If the y is dependent on the x variable and x can changes automatically, y variables also the changes. If the demand function can also be represented by the graphically in the 2.1 diagram, nothing but the, if already we'll discuss the, if the demand for curve can discuss in the 2.13 diagram. It can already decided if the figure shows that the demand curve is relationship between the quantity of goods and chosen by a consumer and the price of the good. If the quantity of the goods, if the quantity of goods increases, nothing but the, if the price of the goods decreases. ಇಲ್ಲಿ ಒಂದು ವಸ್ತುವಿನ ಬೆಲೆ ಕಡಿಮೆ ಆದಂಗೆ ಏನಾಗ್ತದೆ, ಅದರ ಒಂದು ಬೇಡಿಕೆ ಕೂಡ ಏನಾಗ್ತದೆ, ಹೆಚ್ಚಾಗ್ತಾ ಇರ್ತದೆ. ಅದೇ ರೀತಿಯಲ್ಲಿ ನೋಡಿ, ನೀವು ಇಲ್ಲಿ ಒಂದು ರೇಖಾಚಿತ್ರದಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಇಲ್ಲಿ the independent variable price is measured along the vertical axis and the dependent variable is measured along the horizontal axis. ಇಲ್ಲಿ ನಾವು ಲಂಬಾಕ್ಷದ ಮೂಲಕ ಏನು ಮಾಡೋದು, ಸ್ವತಂತ್ರ ಚಲಕವನ್ನು ಏನು ಮಾಡ್ತೇವೆ ಅಂದರೆ ಮಾಪನ ಮಾಡ್ತಾ ಇದ್ದೇವೆ. ಇಲ್ಲಿ ಸ್ವತಂತ್ರ ಚಲಕ ಅಂದರೆ ಬೆಲೆ. ಅದೇ ರೀತಿ ಏನಾಗ್ತದೆ ಅಂದರೆ ಸಮತಲಾಕ್ಷದ ಮೂಲಕ ನಾವು ಏನು ಮಾಡ್ತೇವೆ ಅಂದರೆ ಅವಲಂಬಿತ ಚಲಕವನ್ನು ಇಲ್ಲಿ ಏನು ಮಾಡ್ತೇವೆ ಅಂದರೆ ಅಳತೆ ಮಾಡ್ತಾ ಇದ್ದೇವೆ. ಅವಲಂಬಿತ ಚಲಕ ಅಂದರೆ ಪ್ರಮಾಣ. ಆ್ಯಂಡ್ the demand for curve gives the quantity divided by the consumer at the each price. When was the prices can increase if the demand for commodity can the prices for the goods can increase if the demand price curve also can be downwards. When was the demand for the good increase if the price can be decrease? You shown in the diagram, if the price curve can transfer to the left side, because if the price can decreases if the demand for the commodity ಡಿಕ್ರೀಸ್. ಒಂದು ವಸ್ತುವಿಗೆ ಇಲ್ಲಿ ಏನಾಗ್ತದೆ ಅಂದರೆ ಬೆಲೆ ಕಡಿಮೆ ಆಗ್ತಾ ಇದೆ, ಅದಕ್ಕಾಗಿ ಇಲ್ಲಿ ಏನಾಗ್ತದೆ, ಇದು ಪ್ರಮಾಣ ಏನಾಗ್ತದೆ ಅಂದರೆ ಕೊಂಡುಕೊಳ್ಳುವಂಥ ಪ್ರಮಾಣ ಏನಾಗ್ತದೆ ಹೆಚ್ಚಿಗೆ ಆಗ್ತದೆ. ಅದಕ್ಕಾಗಿ ಇಲ್ಲಿ ಏನಾಗ್ತದೆ, ಬೆಲೆ ಒಂದು ರೇಖೆ ಏನಾಗ್ತದೆ ಅಂದರೆ ಪ್ರಮಾಣದ ಕಡೆ ಏನಾಗ್ತದೆ ಅಂದರೆ ಬರ್ತಾ ಇದೆ. ದ್ಯಾಟ್ಸ್ ವೈ ಎಕ್ಸ್ ಇಸ್ ಈಕ್ವಲ್ ಟು ಫಂಕ್ಷನ್ ಆಫ್ ಪಿ ಇಸ್ ಎಕ್ಸ್ ಇಸ್ ನಥಿಂಗ್ ಬಟ್ ದಿ ಕ್ವಾಂಟಿಟಿ, ಪಿ ಇಸ್ ನಥಿಂಗ್ ಬಟ್ ದಿ ಪ್ರೈಸ್. ಅದಕ್ಕಾಗಿ ಇಲ್ಲಿ ಏನಾಗ್ತದೆ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಫಂಕ್ಷನ್ಸ್ ಆಫ್ ಪಿ. ದ ಡಿಮಾಂಡ್ ಫಂಕ್ಷನ್ ಇಸ್ ಆಲ್ಸೋ represented by the function. Already I will discuss the diagram for the diagram. The relationship between the consumer demand for good and the price of the goods is likely to the negative in a general. ಇಲ್ಲಿ ಏನಾಗ್ತಾ ಇದೆ ಅಂದರೆ ನಾವು ಆಲ್ರೆಡಿ ಏನು ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ಬೇಡಿಕೆಯ ಬಗ್ಗೆ ಕೂಡ ಏನು ಮಾಡ್ತೇವೆ ಅಂದರೆ ಡಿಸ್ಕಸನ್ನು ಮಾಡ್ತಾ ಇದ್ದೇವೆ, ಆ ನಿರ್ಧಾರವನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ನೋಡಿ ಯಾವ ರೀತಿ ಅಂದರೆ ಒಂದು ಸರಕಿಗೆ ಇರುವ ಬೇಡಿಕೆಯ ಪ್ರಮಾಣ ಮತ್ತು ಅದರ ಬೆಲೆಗಳ ನಡುವಿನ ಬೆಲೆಯು ಸಾಮಾನ್ಯವಾಗಿ ಸಾಮಾನ್ಯವಾಗಿರ್ತದೆ ಅಂದರೆ ಋಣಾತ್ಮಕವಾಗಿರ್ತದೆ. ಯಾಕಂದರೆ ಯಾವಾಗ ಒಂದು ಬೇಡಿಕೆಯ ಪ್ರಮಾಣ ಹೆಚ್ಚಿಗೆ ಆಗ್ತದೆ ಆವಾಗ ವಸ್ತುವಿನ ಬೆಲೆ ಕಡಿಮೆ ಆಗಿರ್ತದೆ. ಯಾವಾಗ ಒಂದು ಬೇಡಿಕೆಯ ಪ್ರಮಾಣವು ಕೂಡ ಇಲ್ಲಿ ಕಡಿಮೆ ಆಗಿರ್ತದೆ ಆವಾಗ ವಸ್ತುವಿನ ಬೆಲೆ ಹೆಚ್ಚಿಗೆ ಇರ್ತದೆ. ಅದಕ್ಕಾಗಿ ಇಲ್ಲಿ ಏನಾಗ್ತದೆ, ಬೆಲೆ ಮತ್ತು ಬೇಡಿಕೆ ನಡುವೆ ಒಂದಕ್ಕೊಂದು ಋಣಾತ್ಮಕವಾದಂಥ ಸಂಬಂಧವನ್ನು ಇರ್ತದೆ. ವೆನ್ ದಿ ಪ್ರೈಸ್ ಇನ್ಕ್ರೀಸಸ್ ಇಫ್ ದ ಡಿಮಾಂಡ್ ಫಾರ್ ದ ಕಮೋಡಿಟಿ ಡಿಕ್ರೀಸಸ್ ಆ್ಯಂಡ್ ವೆನ್ ದ ಪ್ರೈಸ್ ಡಿಕ್ರೀಸಸ್ if the demand for the commodity increases. That's why both relations can be negativity. And also in other words, the amount of the goods that consumer could optimally chooses likely to increase when the price of the goods falls. If a consumer can optimal choose the more goods when the price of the commodity decreases. ಯಾವಾಗ ಒಂದು ವಸ್ತುವಿನ ಬೆಲೆ ಇಲ್ಲಿ ಕಡಿಮೆ ಆಗ್ತದೆ ಅವಾಗ ಏನು ಮಾಡ್ತದೆ ಅಂದರೆ ಅನುಭೋಗಿಯು ಆದರ್ಶವಾಗಿ ಆಯ್ಕೆ ಮಾಡಿಕೊಳ್ಳಬೇಕಂತ ಸರಕಿನ ಪ್ರಮಾಣ ಏನಾಗ್ತದೆ ಅಂದರೆ ಹೆಚ್ಚಾಗ್ತಾ ಇರ್ತದೆ. ಮತ್ತು ಆ್ಯಂಡ್ ಇಟ್ ಇಸ್ ಲೈಕ್ಲಿ ಟು ಡಿಕ್ರೀಸ್ ವಿತ್ ದಿ ರೈಸ್ ಇನ್ ದಿ ಪ್ರೈಸ್ ಆಫ್ ದ ಗುಡ್. ಮತ್ತು ಸರಕಿನ ಬೆಲೆ ಹೆಚ್ಚಳದೊಂದಿಗೆ ಅನುಭೋಗಿಯು ಆಯ್ಕೆ ಮಾಡಿಕೊಳ್ಳುವಂಥ ಸರಕಿನ ಪ್ರಮಾಣ ಕೂಡ ಏನಾಗ್ತದೆ ಕಡಿಮೆ ಆಗ್ತದೆ. ವೆನ್ ದಿ price of the goods increases if a consumer optimal choice of the goods can be decreases because his ability and willing to buying the goods that can be less.
ಇಲ್ಲಿ ಸರಕಿನ ಬೆಲೆ ಹೆಚ್ಚಳದಿಂದ ಏನಾಗ್ತದೆ, ಅನುಭೋಗಿಯ ಒಂದು ಏನಾಗ್ತದೆ ಅಂದರೆ ಕೊಂಡುಕೊಳ್ಳುವ ಪ್ರಮಾಣ ಶಕ್ತಿ ಕೂಡ ಏನಾಗ್ತದೆ, ಕಡಿಮೆ ಆಗ್ತದೆ. ಅದಕ್ಕಾಗಿ ಏನು ಮಾಡ್ತಾರೆ ಅಂದರೆ ವಸ್ತುಗಳ ಬೆಲೆ ಯಾವಾಗ ಒಂದು ಸರಕುಗಳ ಬೆಲೆ ಹೆಚ್ಚಾಗಿರ್ತದೆ ಆವಾಗ ಅನುಭೋಗಿಗೂ ಆಯ್ಕೆ ಮಾಡಿಕೊಳ್ಳುವಂಥ ಸರಕಿನ ಪ್ರಮಾಣ ಕಡಿಮೆ ಆಗ್ತದೆ. ಯಾವಾಗ ಒಂದು ಸರಕಿನ ಬೆಲೆಯು ಕಡಿಮೆ ಇರ್ತದೆ ಆವಾಗ ಅನುಭವಿಸಿಕೊಳ್ಳುವಂಥ ಸರಕಿನ ಪ್ರಮಾಣ ಕೂಡ ಏನಾಗ್ತದೆ, ಹೆಚ್ಚಿಗೆ ಆಗ್ತದೆ.